ಕೃಷಿಯ ಭವಿಷ್ಯ ಅಂದಾಗ ನಿಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಹಸಿರು ಹೊಲಗದ್ದೆ, ಮಣ್ಣಿನ ವಾಸನೆನಾ? ಅಥವಾ ಹೊಲದಲ್ಲಿ ಕೆಲಸ ಮಾಡೋ ಹೈಟೆಕ್ ರೋಬೋಟ್ಗಳ? ಇವತ್ತು ನಾವು ಈ ಎರಡೂ ದೃಷ್ಟಿಕೋನಗಳನ್ನ ನೋಡೋಣ. ಒಂದು ಪರಿಹಾರ ನಮ್ಮ ಕಾಲ ಕೆಳಗಿರೋ ಜೀವಂತ ಮಣ್ಣಿನಲ್ಲೇ ಇದೆ. ಇನ್ನೊಂದು ಎಲ್ಲವನ್ನೂ ಗಮನಿಸೋ ಡಿಜಿಟಲ್ ಕಣ್ಣಿನಲ್ಲಿದೆ. ಇವೆರಡು ನಮ್ಮೆಲ್ಲರ ಆಹಾರದ ಭವಿಷ್ಯವನ್ನ ಹೇಗೆ ರೂಪಿಸಲಿವೆ? ಬನ್ನಿ ನೋಡೋಣ. ನೋಡಿ, ನಮ್ಮೆಲ್ಲರ ಮುಂದಿರೋ ಅತೀ ದೊಡ್ಡ ಸವಾಲಂದ್ರೆ ಇದೇನೆ. ದಿನೇ ದಿನೇ ಹೆಚ್ಚಾಗ್ತಿರೋ ಜನಸಂಖ್ಯೆಗೆ ಆಹಾರ ಒದಗಿಸೋದು ಹೇಗೆ ಮತ್ತು ನಮ್ಮ ಬೆಳೆಗಳನ್ನ ನಾಶ ಆಗದಂತೆ ಕಾಪಾಡಿಕೊಳ್ಳೋದು ಹೇಗೆ? ಇದು ಬರೀ ರೈತರ ಪ್ರಶ್ನೆ ಅಲ್ಲ, ಇದು ನಮ್ಮೆಲ್ಲರನ್ನೂ ಕಾಡ್ಬೇಕಾದ ಪ್ರಶ್ನೆ. ಇದಕ್ಕೆ ಉತ್ತರ ಒಂದೇ ಅಲ್ಲ, ಎರಡು ದಾರಿಗಳಿವೆ. ಒಂದು, ನಮ್ಮ ಪಾದದ ಕೆಳಗಿನ ಮಣ್ಣಲ್ಲಿರೋ ಕೋಟ್ಯಾಂತರ ಸೂಕ್ಷ್ಮಜೀವಿಗಳ ಮಾಯಾಲೋಕ. ಇನ್ನೊಂದು, ನಮ್ಮ ಕೈಯಲ್ಲಿ ಹಿಡಿಯೋ ಸ್ಮಾರ್ಟ್ಫೋನ್ನ ಮೈಕ್ರೋಚಿಪ್ ಒಳಗಿರೋ ಜಗತ್ತು. ಒಂದು ಸಂಪೂರ್ಣ ನೈಸರ್ಗಿಕ, ಇನ್ನೊಂದು ಪಕ್ಕಾ ತಾಂತ್ರಿಕ. ಈ ಎರಡು ದಾರಿಗಳು ನಮ್ಮನ್ನ ಎಲ್ಲಿಗೆ ಕರ್ಕೊಂಡೋಗ್ತವೆ? ಸರಿ, ಹಾಗಾದ್ರೆ ಈ ಎರಡೂ ಪರಿಹಾರಗಳು ಯಾವ ಸಮಸ್ಯೆಯನ್ನ ಬಗೆಹರಿಸಕ್ ಹೊರಟಿವೆ ಅಂತ ಮೊದ್ಲು ಅರ್ಥ ಮಾಡ್ಕೊಳ್ಳೋಣ. ಇದು ನಿಜಕ್ಕೂ ಆಹಾರಕ್ಕಾಗಿ ನಡೀತಿರೋ ಒಂದು ಕಾಣದ ಯುದ್ಧ. ಈ ಸಂಖ್ಯೆಯನ್ನ ಒಮ್ಮೆ ನೋಡಿ. 300 ಕೋಟಿ ಅಂದ್ರೆ ಜಗತ್ತಿನ ಸುಮಾರು 40% ಜನಸಂಖ್ಯೆ. ಇಷ್ಟು ಜನ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಒಂದೇ ಒಂದು ಬೆಳೆ ಅಂದ್ರೆ ಭತ್ತವನ್ನೇ ಅವಲಂಬಿಸಿದ್ದಾರೆ. ಇದ್ರರ್ಥ ಭತ್ತದ ಬೆಳೆಗೆ ಏನಾದ್ರೂ ಸಣ್ಣ ಸಮಸ್ಯೆಯಾದ್ರೂ ಅದು ಇಡೀ ಜಗತ್ತನ್ನೇ ತಲ್ಲಣಗೊಳಿಸೋ ಬಿಕ್ಕಟ್ಟಾಗ್ಬೋದು. ನಮ್ಮ ಆಹಾರ ಸರಪಳಿ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಅಂದ್ರೆ ಇವತ್ತಿನ ರೈತರ ಬದುಕು ಅಕ್ಷರಶಃ ಸವಾಲುಗಳ ಸಂತೆ ಇದ್ದಾಗೆ. ಒಂದ್ಕಡೆ ಹವಾಮಾನ ಬದಲಾವಣೆ, ನೀರಿಗೆ ಅಭಾವ, ಮಣ್ಣಿನ ಸತ್ವ ಕಡಿಮೆಯಾಗ್ತಿರೋದು. ಇನ್ನೊಂದ್ ಕಡೆ ಬೆಳೆಗಳನ್ನ ಹಾಳು ಮಾಡೋಕೆ ಅಂತಾನೆ ಹೊಸ ಹೊಸ ರೋಗಗಳು ಬರ್ತಿವೆ. ಇದೆಲ್ಲದರ ಜೊತೆಗೆ ಬರೀ ಕಣ್ಣಿನ ಅಂದಾಜಿನ ಮೇರೆ ಮಾಡುವ ತಪಾಸಣೆಗಳು ಇಷ್ಟೋ ಸಲ ಕೈ ಕೊಡ್ತವೆ. ಇಷ್ಟೆಲ್ಲ ಒತ್ತಡದ ನಡುವೆ ಜಗತ್ತಿಗೆ ಅನ್ನ ಕೊಡೋದು ಅಂದ್ರೆ ಸುಮ್ನೆನಾ? ಹಾಗಾದ್ರೆ ಬನ್ನಿ, ಮೊದಲನೇ ಪರಿಹಾರದ ಕಡೆಗೆ ಗಮನ ಕೊಡೋಣ. ಅದೇ ಜೀವಂತ ಮಣ್ಣು. ಇದು ಸಮಸ್ಯೆಯನ್ನ ನೈಸರ್ಗಿಕವಾಗಿ, ಜೈವಿಕವಾಗಿ ನೋಡೋ ಒಂದು ವಿಧಾನ. ನಾವು ಬೆಳೆಗಳಿಗೆ ಅಂತ ಸಿಂಪಡಿಸೋ ರಾಸಾಯನಿಕಗಳ ದೊಡ್ಡ ತೊಂದ್ರೆ ಏನ್ ಗೊತ್ತಾ? ಅವು ರೋಗ ತರೋ ಕೀಟಗಳನ್ನ ಕೊಲ್ಲೋ ಭರದಲ್ಲಿ ಮಣ್ಣಲ್ಲಿರೋ ಗಿಡದ ಗೆಳೆಯರಾದ ಕೋಟ್ಯಾಂತರ ಒಳ್ಳೆಯ ಸೂಕ್ಷ್ಮಜೀವಿಗಳನ್ನು ಸಾಯಿಸ್ಬಿಡ್ತವೆ. ಈ ಜೀವಂತ ಮಣ್ಣು ಅನ್ನೋ ಕಾನ್ಸೆಪ್ಟ್ ಇರೋದೇ ಇದರ ಮೇಲೆ. ಶತ್ರುಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಮಿತ್ರರನ್ನ ಉಳಿಸ್ಕೊಳ್ಳೋದು. ಹಾಗಿದ್ರೆ ಈ ಜೀವಂತ ಮಣ್ಣು ಅಂದ್ರೆ ಏನು? ಅದು ಬರೀ ಮಣ್ಣಲ್ಲ, ಬರೀ ಧೂಳಲ್ಲ, ಅದೊಂದು ಜೀವಂತ ಪರಿಸರ ವ್ಯವಸ್ಥೆ. ಅಲ್ಲಿ ಕೋಟ್ಯಾಂತರ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮಜೀವಿಗಳಿರ್ತವೆ. ಅವು ಗಿಡಗಳಿಗೆ ಪೋಷಣೆ ಕೊಟ್ಟು ರೋಗಗಳ ವಿರುದ್ಧ ಹೋರಾಡೋಕೆ ಬೇಕಾದ ನೈಸರ್ಗಿಕ ಶಕ್ತಿಯನ್ನು ನಿರ್ಮಾಣ ಮಾಡ್ತವೆ. ಆರೋಗ್ಯವಾಗಿರೋ ಮಣ್ಣು ಅಂದ್ರೆ ಅದೊಂದು ಅದ್ಭುತವೇ ಸರಿ. ಯೋಚ್ನೆ ಮಾಡಿ, ಅದು ಮಣ್ಣಲ್ಲಿ ಇಂಗಾಲವನ್ನ ಹಿಡಿದಿಡುತ್ತೆ, pH ಮಟ್ಟವನ್ನ ಸಮತೋಲನದಲ್ಲಿಡುತ್ತೆ, ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನ ಸುಲಭವಾಗಿ ಸಿಗೋ ಹಾಗೆ ಮಾಡುತ್ತೆ. ಇದರಿಂದ ಆಗೋ ದೊಡ್ಡ ಲಾಭ ಅಂದ್ರೆ ಗಿಡ ತಾನಾಗಿಯೇ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಡುತ್ತೆ. ರಾಸಾಯನಿಕ ಕೀಟನಾಶಕಗಳ ಮೇಲಿನ ಅವಲಂಬನೆನೇ ಕಡಿಮೆ ಆಗುತ್ತೆ. ಅಂದ್ರೆ ಗಿಡವನ್ನ ಬೇರಿನಿಂದಲೇ ಗಟ್ಟಿ ಮಾಡೋದು. ಸರಿ, ಈಗ ಕಥೆಯ ಇನ್ನೊಂದು ಭಾಗಕ್ಕೆ ಹೋಗೋಣ. ಇದು ಸಂಪೂರ್ಣವಾಗಿ ಟೆಕ್ನಾಲಜಿ ಮೇಲೆ ನಿಂತಿರೋ ಪರಿಹಾರ, ಡಿಜಿಟಲ್ ಕಣ್ಣು. ಇದು ನಾವು ಇಲ್ಲಿಯವರೆಗೂ ಮಾತಾಡಿದ್ದಕ್ಕೆ ಪೂರ್ತಿ ಭಿನ್ನ. ಒಂದು ಕ್ಷಣ ಯೋಚ್ನೆ ಮಾಡಿ. ನಿಮ್ಮ ಕೈಲಿರೋ ಸ್ಮಾರ್ಟ್ಫೋನೇ ಒಬ್ಬ ಡಿಜಿಟಲ್ ಬೆಳೆ ವೈದ್ಯರ ಥರ ಕೆಲ್ಸ ಮಾಡ್ಬಿಟ್ರೆ, ಬೆಳೆಗಿರೋ ರೋಗವನ್ನ ತಕ್ಷಣ ಪತ್ತೆ ಹಚ್ಬಿಟ್ರೆ ಹೇಗಿರುತ್ತಲ್ವಾ? ಇದೇ ಕಲ್ಪನೆ ಈ ತಂತ್ರಜ್ಞಾನದ ಹಿಂದಿರೋ ಶಕ್ತಿ. ಹಾಗಾದ್ರೆ ಈ ಡಿಜಿಟಲ್ ಕಣ್ಣನ್ನ ಟ್ರೈನ್ ಮಾಡೋದು ಹೇಗೆ? ಇದು ತುಂಬಾ ಇಂಟ್ರೆಸ್ಟಿಂಗ್. ಮೊದಲು ಸಾವಿರಾರು ಆರೋಗ್ಯಕರ ಮತ್ತು ರೋಗ ಬಂದಿರೋ ಎಲೆಗಳ ಫೋಟೋಗಳನ್ನ ಒಟ್ಟು ಮಾಡ್ತಾರೆ. ಆಮೇಲೆ ಈ ಫೋಟೋಗಳನ್ನೆಲ್ಲ CNN ಅಂತ ಕರೆಯೋ ಒಂದು ಕೃತಿಕ ಬುದ್ಧಿಮತ್ತೆಗೆ ತೋರಿಸಿ ಪ್ರತಿಯೊಂದು ರೋಗದ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಕಲಿಸಲಾಗುತ್ತೆ. ಅದು ಕಲ್ತ್ಮೇಲೆ ಅದರ ಜ್ಞಾನ ಎಷ್ಟು ಸರಿ ಇದೆ ಅಂತ ಪರೀಕ್ಷೆ ಮಾಡಿ ಕೊನೆಗೆ ರೈತರು ಸುಲಭವಾಗಿ ಬಳಸೋ ಥರ ಒಂದು ಆ್ಯಪ್ ರೆಡಿ ಮಾಡ್ತಾರೆ. ಈ ಟೆಕ್ನಾಲಜಿಯ ಮ್ಯಾಜಿಕ್ ಇರೋದೇ ಇಲ್ಲಿ. ನೋಡಿ, ತೆರೆಮರೆಯಲ್ಲಿ ಏನಾಗುತ್ತೆ ಅಂದ್ರೆ AI ಸಾವಿರಾರು ಫೋಟೋಗಳನ್ನ ನೋಡಿ ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್, ಬ್ರೌನ್ ಸ್ಪಾಟ್ನಂತಹ ರೋಗಗಳ ನಡುವಿನ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಕಲಿಯುತ್ತೆ. ಆದ್ರೆ ರೈತರಿಗೆ ಕಾಣೋದು ಮಾತ್ರ ಸಿಂಪಲ್. ಫೋನಲ್ಲಿ ಒಂದು ಫೋಟೋ ತೆಗೆದ್ರೆ ಸಾಕು, ಯಾವ ರೋಗ ಬಂದಿದೆ, ಮುನ್ನೆ ಏನ್ ಮಾಡ್ಬೇಕು ಅನ್ನೋ ಮಾಹಿತಿ ಕ್ಷಣಾರ್ಧದಲ್ಲಿ ಸಿಗುತ್ತೆ. ಸಂಕೀರ್ಣ ತಂತ್ರಜ್ಞಾನದಿಂದ ಸರಳ ಪರಿಹಾರ. ಹಾಗಾದ್ರೆ ಇದ್ರ ರಿಸಲ್ಟ್ ಏನು? ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಈ ಸಂಶೋಧನೆಯಲ್ಲಿ ಈ AI ಮಾಡೆಲ್ 87% ನಿಖರತೆಯಿಂದ ರೋಗಗಳನ್ನ ಪತ್ತೆ ಹಚ್ಚಿದೆ.
ಅಂದ್ರೆ ಇದು ಎಷ್ಟೋ ಸಲ ಒಬ್ಬ ಅನುಭವಿ ಕೃಷಿ ತಜ್ಞರಷ್ಟೇ ನಿಖರವಾಗಿ ಕೆಲಸ ಮಾಡಬಲ್ಲದು. ಟೆಕ್ನಾಲಜಿಯ ಶಕ್ತಿಗೆ ಇದೊಂದು ಸ್ಪಷ್ಟ ಅಳತೆಗೋಲು. ಇಲ್ಲಿಯವರೆಗೆ ನಾವು 2 ಬೇರೆ ಬೇರೆ ದಾರಿಗಳನ್ನ ನೋಡಿದ್ವಿ. ಒಂದು ಮಣ್ಣಿಂದ ಶುರುವಾಗತ್ತೆ, ಇನ್ನೊಂದು ಸಿಲಿಕಾನ್ ಚಿಪ್ನಿಂದ. ಆದ್ರೆ ಇವೆರಡರ ಗುರಿ ಒಂದೇ ಅಲ್ವಾ? ಒಳ್ಳೆ ಫಸ್ಲು. ಹಾಗಾದ್ರೆ ಇವೆರಡನ್ನೂ ಒಟ್ಟಿಗೆ ಹೇಗ್ ನೋಡ್ಬೋದು? ಹಾಗಾದ್ರೆ ಇವೆರಡರ ನಡುವಿನ ಪ್ರಮುಖ ವ್ಯತ್ಯಾಸ ಏನು? ನೋಡಿ, ಜೀವಂತ ಮಣ್ಣು ಅನ್ನೋದು ಒಂದು ಮುಂಜಾಗ್ರತಾ ಕ್ರಮ. ಅಂದ್ರೆ ರೋಗ ಬರೋ ಮೊದ್ಲೇ ತಡೆಯೋದ್ರ ಮೇಲೆ ಗಮನ ಕೊಡುತ್ತೆ. ಇದು ಬೇರಿನಿಂದಲೇ ಗಿಡವನ್ನ ಸದೃಢಗೊಳಿಸುತ್ತೆ. ಅದೇ ಡಿಜಿಟಲ್ ಕಣ್ಣು ಅನ್ನೋದು ಒಂದು ಪ್ರತಿಕ್ರಿಯಾತ್ಮಕ ವಿಧಾನ. ಅಂದ್ರೆ ರೋಗ ಬಂದ ಮೇಲೆ ಅದನ್ನ ನಿಖರವಾಗಿ ಪತ್ತೆ ಹಚ್ಚಿ ಅದಕ್ಕೆ ಮಾತ್ರ ಚಿಕಿತ್ಸೆ ಕೊಡೋದ್ರ ಮೇಲೆ ಗಮನ ಹರಿಸುತ್ತೆ. ಒಂದು ತಡೆಗಟ್ಟಿದ್ರೆ ಇನ್ನೊಂದು ಪತ್ತೆ ಹಚ್ಚುತ್ತೆ. ಹಾಗಾದ್ರೆ ಯಾವುದು ಬೆಸ್ಟ್, ಮಣ್ಣ, ಮೈಕ್ರೋಚಿಪ್ಪ? ಬಹುಶಃ ನಾವು ಕೇಳ್ತಿರೋ ಪ್ರಶ್ನೆಯೇ ತಪ್ಪಿರ್ಬೋದು, ಏಕೆಂದ್ರೆ ಇವು ಒಂದುಕೊಂಡ ಸ್ಪರ್ಧೆಗಳಲ್ಲ, ಬದಲಾಗಿ ಆಧುನಿಕ ಕೃಷಿಯ ಒಂದೇ ಟೂಲ್ ಕಿಟ್ನಲ್ಲಿರೋ 2 ಪ್ರಮುಖ ಸಾಧನಗಳು. ಒಂದು ರೋಗ ಬರದಂತೆ ತಡೆಯುತ್ತೆ, ಇನ್ನೊಂದು ಬಂದ ರೋಗವನ್ನ ನಿಖರವಾಗಿ ಗುರುತಿಸುತ್ತೆ. ಇವೆರಡೂ ಒಟ್ಟಿಗೆ ಸೇರಿದ್ರೆ ನಮ್ಮ ಆಹಾರದ ಭವಿಷ್ಯ ಇನ್ನಷ್ಟು ಭದ್ರವಾಗುತ್ತೆ ಅಲ್ವಾ? ಹಾಗಾದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಇದು: ಕೃಷಿಯ ಮುಂದಿನ ದಾರಿ ಸಂಪೂರ್ಣವಾಗಿ ಸಾವಯವ ಆಗಿರುತ್ತಾ, ಅಥವಾ ಕಂಪ್ಲೀಟ್ ಆಗಿ ಟೆಕ್ನಾಲಜಿಮಯ ಆಗಿರುತ್ತಾ, ಅಥವಾ ಎರಡೂ ಜಗತ್ತಿನ ಒಳ್ಳೆ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಹೊಸ ಅದ್ಭುತವಾದ ದಾರಿಯನ್ನ ನಾವು ಕಂಡುಕೊಳ್ತೀವ? ಉತ್ತರ ನಮ್ಮ ಮುಂದಿನ ಆಯ್ಕೆಗಳಲ್ಲೇ ಇದೆ.